ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಮಾರುತಿ ಸುಜುಕಿಯ ಆಲ್ಟೋ 800 ನೂತನ ಕಾರ್ ಮಾರುಕಟ್ಟೆಗೆ ಇವತ್ತು ಬಿಡುಗಡೆಗೊಂಡಿದೆ. ನಗರದ ಪ್ಯಾಲೇಸ್ ಕುಟ್ಟಳ್ಳಿಯ ಗರುಡ ಆಟೋಕ್ರಾಫ್ಟ್ ಶೋರೂಮ್ ಹೊಸ ಕಾರನ್ನು ಪರಿಚಯಿಸಿದೆ. 22.7 ಕಿಲೋಮೀಟರ್ ಮೈಲೇಜ್ ನೀಡೋ ಕಾರ್ 8 ಮಾಡೆಲ್ಗಳಲ್ಲಿ ಸಿಗಲಿದೆ. 2.52 ಲಕ್ಷ ರೂಪಾಯಿಯಿಂದ 3.26 ಲಕ್ಷ ರೂಪಾಯಿ ಇದರ ಬೆಲೆ. ಆಲ್ಟೋ 800 ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇಲ್ಲಿ ಇವತ್ತೇ ಲಾಂಚ್ ಆಗಿದೆ. ಅದು ಆಲ್ಟೋ ಫ್ಯಾಮಿಲಿಯಲ್ಲಿ ಹೊಸ ಗಾಡಿ ಇದು. ಇದರಲ್ಲಿ ಸೇಫ್ಟಿ ಫೀಚರ್ಸು, ಓಕೆ, ಇಂಟೀರಿಯರ್ಸು ಮತ್ತು ಮೈಲೇಜ್ 22.7 ಇಸ್ ಅ ಮೈಲೇಜ್. ಇದೇ 26ರಿಂದ ರಾಜ್ ಕಪ್ ಪಂದ್ಯಾವಳಿ ನಡೆಯಲಿದೆ. ಪಂದ್ಯಾವಳಿಗಾಗಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ನ ಸಪೋಟಾ ಗಾರ್ಡನ್ನಲ್ಲಿ ಪ್ರಾಕ್ಟೀಸ್ ಆರಂಭ ಆಗಿದೆ. ಈ ಬಾರಿ ರಾಜ್ ಕಪ್ ಪಂದ್ಯ ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗಾ, ಹೊಸಪೇಟೆಯಲ್ಲಿ ನಡೆಯಲಿದೆ. ಅಲ್ಲದೆ ಮಹಿಳಾ ತಂಡ ಸಹ ಇದರಲ್ಲಿ ಪಾಲ್ಗೊಳ್ತಾ ಇರೋದು ವಿಶೇಷ. ಡ್ಯಾನ್ಸರ್ ಸಂಘದ ಅಧ್ಯಕ್ಷ ರಾಜೇಶ್ ಬ್ರಹ್ಮಾವರ್ 2ನೇ ಬಾರಿಗೆ ಇದರ ನೇತೃತ್ವ ವಹಿಸಿದ್ದಾರೆ. ಮತ್ತೆ ಸಿನಿರಂಗಕ್ಕೆ ವಾಪಸ್ಸಾದ ರಾಧಿಕಾ ತವರಿಗೆ ಬಂದ ಖುಷಿಯಲ್ಲಿದ್ರು. ಫುಲ್ ಮಾಡರ್ನ್ ಡ್ರೆಸ್ನಲ್ಲಿ ಕಂಗೊಳಿಸ್ತಾ ಇದ್ರು. ಹೌದು, ನಟಿ ರಾಧಿಕಾ ಮತ್ತೆ ನಾಯಕಿಯಾಗಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಹೋಮ್ ಬ್ಯಾನರ್ನ 2ನೇ ಚಿತ್ರ ಸ್ವೀಟಿ ಸೆಟ್ ಏರಿದೆ. ಸ್ವೀಟಿಯ ವಿಶೇಷತೆಗಳೇನು ಅನ್ನೋದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಬ್ಯಾನರ್ನಲ್ಲಿ ಲಕ್ಕಿ ಸಿನಿಮಾ ನಿರ್ಮಾಣ ಮಾಡಿದ್ದ ರಾಧಿಕಾ 6 ವರ್ಷಗಳ ನಂತರ ಈಗ ಸ್ವೀಟಿಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ತಿದ್ದಾರೆ. ಇವತ್ತು ಚಿತ್ರಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕ್ಯಾಮೆರಾ ಸ್ವಿಚ್ ಆನ್ ಮಾಡಿದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಚಿತ್ರಕ್ಕೆ ಕ್ಲಾಪ್ ಮಾಡಿದ್ರು. ಡ್ರೆಸ್ನಲ್ಲಿ ಮಿಂಚ್ತಾ ಇದ್ದ ರಾಧಿಕಾ ಸಖತ್ತಾಗಿ ಸ್ಟೆಪ್ ಹಾಕಿದ್ರು. ಸ್ವೀಟಿ ರಾಧಿಕಾಗೆ ಡೆಡ್ಲಿ ಆದಿತ್ಯನ ಸಾಥ್ ಬೇರೆ. ಇದರ ಜೊತೆ ತುಂಡುಡುಗೆ ತೊಟ್ಟ ರಷ್ಯನ್ ಬೆಡಗಿಯರ ಗ್ಲಾಮರ್ ಟಚ್. ನನ್ನ ಅಭಿಮಾನಿಗಳಿಗೋಸ್ಕರ ನಾನು ಸಿನಿಮಾ ಮಾಡ್ತಾ ಇರೋದು. ಇಷ್ಟು ವರ್ಷ ಬಿಟ್ಟು ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಏನಿದ್ರು ಈಗ ನನ್ನ ಆ್ಯಕ್ಟಿಂಗು, ನಾನು ಲುಕ್ ಹೇಗಿರಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಇರೋದು. ನಾನು ಇಂಥ ಒಂದು ಆ್ಯಕ್ಟಿಂಗ್ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಗ್ಲಾಮರ್ ಅಂದರೆ ಗ್ಲಾಮರ್ ಅಷ್ಟೇ, ಎಕ್ಸ್ಪೋಸ್ ಅಲ್ಲ. ಚೆನ್ನಾಗಿರಬೇಕು, ಸ್ಕ್ರೀನಲ್ಲಿ ಮುದ್ದಾಗಿ ಕಾಣಬೇಕು. ಆದಿತ್ಯ ಮತ್ತು ರಾಧಿಕಾ ಸೆಕೆಂಡ್ ಟೈಮ್ ಒಟ್ಟಿಗೆ ಆಕ್ಟ್ ಮಾಡ್ತಿದ್ದಾರೆ. ಈಶ್ವರ್ ಟೈಟಲ್ನಲ್ಲಿ ಸೆಟ್ ಏರಿದ್ದ ಈ ಜೋಡಿಯ ಸಿನಿಮಾ ರಿಲೀಸ್ ಆಗಲಿಲ್ಲ. ಈಗ ಸ್ವೀಟಿ ಚಿತ್ರದ ಮೂಲಕ 2ನೇ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ನಾವು ಮೊದಲನೇ ಒಂದು ಸಿನಿಮಾ ಮಾಡಿದ್ವಿ, ಈಶ್ವರ ಅಂತ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಅದು ರಿಲೀಸ್ ಆಗಲಿಲ್ಲ ಸಿನಿಮಾ. ಸೊ ಮತ್ತೆ ನಾವಿಬ್ಬರು ಸ್ಕ್ರೀನ್ ಮೇಲೆ ಬರಬೇಕು ಅಂದಾಗ ಏನಾದ್ರು ಒಳ್ಳೆ ಕಮರ್ಷಿಯಲ್ ಆ್ಯಕ್ಷನ್ ಲವ್ ಸ್ಟೋರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಭಾಳ ಹಿಂದೆ ನಮ್ಮ ಅತ್ತೆ ವಿಜಯಲಕ್ಷ್ಮಿ ಸಿಂಗ್ ಅವರು ಒಂದು ಒಳ್ಳೆ ಕತೆ ಮಾಡಿ ಇಟ್ಕೊಂಡಿದ್ರು. ಸೊ ಆ ಕತೆನ ಹೇಳಿ ಅಂತ ನಮ್ಮ ಅತ್ತೆಗೆ ಹೇಳಿದೆ. ಅವ್ರು ಕೇಳಿದ ತಕ್ಷಣ ಇಷ್ಟ ಆಗೋಯ್ತು ಕತೆ. ಕೊರಿಯೋಗ್ರಾಫರ್ ಹರ್ಷ ಸ್ಟೆಪ್ ಹೇಳಿಕೊಟ್ಟಿದ್ದಾರೆ. ಇನ್ನು ಶಿವಣ್ಣನ ಜೊತೆ ಮತ್ತೊಂದು ಸಿನಿಮಾ ಮಾಡುವ ಇಂಗಿತವನ್ನು ರಾಧಿಕಾ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಿಂದ ಅಶೋಕ್ ದಾವಣಗೆರೆ, ಸುವರ್ಣ ನ್ಯೂಸ್.